ಕನಿಷ್ಠ ಒಂದು ಹೊತ್ತಿನ ಊಟನೂ ಕೊಡೋಕೆ ಆಗಲ್ಲ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನ ಅವರ ತಂದೆ ತಾಯಿನೇ ಡಿಸೈಡ್ ಮಾಡಿ ಅಬೋರ್ಷನ್ ಮಾಡ್ಸೋಕೆ ಹೊರಟಿದ್ರು. ಲಿಟ್ರಲಿ ಒಂದು ಹೊತ್ತಿನ ಊಟಕ್ಕೂ ಅವರು ಭಿಕ್ಷೆ ಬಿಡ್ತಾ ಇದ್ರು. ರೊನಾಲ್ಡೋ ಅವರು ಪ್ರತಿದಿನ ರಾತ್ರಿ ಮ್ಯಾಕ್ಡೊನಾಲ್ಡ್ಸ್ ಮುಂದೆ ವೈಟ್ ಮಾಡ್ತಾ ಇದ್ರು, ಉಳಿದಿರೋ ಬರ್ಗರ್ಸ್ ಅನ್ನ ಇವರು ಕೊಡಬಹುದೇನೋ ಅಂತ. ತಮ್ಮ ಫ್ಯಾಮಿಲಿಗೆ ಸಹಾಯ ಮಾಡೋಣ ಅಂತ ರೊನಾಲ್ಡೋ ರೋಡ್ ಅಲ್ಲಿ ಕಸ ಕೂಡ ಹೊಡೆದಿದ್ದಾರೆ. ಅಪ್ಪ ನೋಡಿದ್ರೆ ಆಲ್ಕೋಹಾಲ್ ಅಡಿಕ್ಟ್, ಮನೆ ಪರಿಸ್ಥಿತಿ ಹೀಗಿದೆ, ತಲೆಗೆ ವಿದ್ಯೆ ಹೋಗ್ತಿರ್ಲಿಲ್ಲ. ಟೀಚರ್ಸ್ ಗಳೆಲ್ಲ ಇವರನ್ನ ಪ್ರಾಬ್ಲಮ್ಯಾಟಿಕ್ ಕಿಡ್ ಅಂತ ಕರೀತಾ ಇದ್ರು. ತಮ್ಮ 12ನೇ ವಯಸ್ಸಿಗೆ ಫುಟ್ಬಾಲ್ ಟ್ರೈನಿಂಗ್ ಅನ್ನು ತಗೊಳ್ಳೋದಕ್ಕೆ ಅಂತ ಮನೆ ಬಿಟ್ಟು ಲಿಸ್ಬಾನ್ಗೆ ಬರ್ತಾರೆ. ನಾವು 15 ವರ್ಷದವರು ಇರುವಾಗ್ಲೇ ಹಾರ್ಟ್ ಸರ್ಜರಿ ಆಗ್ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಈ ಸರ್ಜರಿ ಮುಗಿದ್ಮೇಲೆ ರೊನಾಲ್ಡೋ ಅವರು ಬಹುಶಃ ಓಡೋದನ್ನ, ಫುಟ್ಬಾಲ್ ಆಡೋದನ್ನ ನಿಲ್ಲಿಸಬೇಕಾಗುತ್ತೆ ಅಂತ ಡಾಕ್ಟರ್ಸ್ ವಾರ್ನ್ ಕೂಡ ಮಾಡಿರ್ತಾರೆ. ಆದ್ರೆ ರೊನಾಲ್ಡೋ ಅಷ್ಟು ಬೇಗ ಸೋಲನ್ನ ಒಪ್ಪಿಕೊಳ್ಳಲ್ಲ. ಮೆಡಿಕಲ್ ಫೀಲ್ಡ್ ಅನ್ನ ಸವಾಲಾಗಿ ಸರ್ಜರಿ ಆದ ಕೆಲವೇ ದಿನಗಳಲ್ಲಿ ಮತ್ತೆ ಫೀಲ್ಡ್ ಗೆ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಇದ್ರ ಮಧ್ಯೆ ಆಲ್ಕೋಹಾಲ್ ಅಡಿಕ್ಟ್ ಇವರ ಅಪ್ಪ ಸತ್ತೋಗ್ತಾರೆ. ಅವತ್ತು ತಿನ್ನೋಕೆ ಅನ್ನ ಇಲ್ದೋರು ಇವತ್ತು ಸಾವಿರಾರು ಕೋಟಿಯ ಒಡೆಯರು. ಅದೆಷ್ಟು ಮೆಡಲ್ಸ್ ಗಳು, ಟ್ರೋಫಿಗಳು, ರೆಕಾರ್ಡ್ಸ್ ಗಳು ಇವರು ಗಳಿಸಿರೋದು. ಇವತ್ತು ಇವರ ಕ್ರೇಜ್ ಎಷ್ಟಿದೆ ಅಂದ್ರೆ ಕೇವಲ 90 ನಿಮಿಷದಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್, 12 ಗಂಟೆಯಲ್ಲಿ 10 ಮಿಲಿಯನ್ ಅಂದ್ರೆ 1 ಕೋಟಿ ಸಬ್ಸ್ಕ್ರೈಬರ್ಸ್ ಅನ್ನ ಪಡೆದುಕೊಂಡು ಯೂಟ್ಯೂಬ್ ಜಗತ್ತನ್ನೇ ಅಲ್ಲಾಡಿಸಿದ್ರು. ಇದು ಓವರ್ ನೈಟ್ ಸಕ್ಸಸ್ ಅಲ್ಲ, ಅದೆಷ್ಟೋ ವರ್ಷಗಳ ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಮತ್ತೆ ಡೆಡಿಕೇಶನ್. ಈ ಸ್ಟೋರಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರೋ ರೀಸನ್ ಇಷ್ಟೇ. ಹಠ ಛಲ ಅನ್ನೋದು ಇದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ.